ಎಕರೆಗಿಂತ ಜಾಸ್ತಿ ಜಾಗನೂ ಇದೆ. ಜಾಗದಲ್ಲಿ ಏನೆಲ್ಲ ಇದೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಇದು ಕಂಪೌಂಡ್ ಸಖತ್ತಾಗಿ ಮಾಡಿದ್ದಾರೆ. ಇದರ ಡಿಸೈನ್ ಅಂದ್ರೆ ಮನೆ ವಾಸ್ತುನೇ ಇದೆ ಇಲ್ಲಿಗೆ ಕೂಡ. ಇಡೀ ಒಂದು ಕಂಪೌಂಡ್ ತುಂಬಾ ನೀಟ್ ಆಗಿದೆ. ಮತ್ತೆ ನೋಡಿ ಕಾಂಕ್ರೀಟ್ ರಸ್ತೆ ಇಲ್ಲಿವರೆಗೂ ಇದೆ ನೋಡಿ. ಇಲ್ಲಿಂದ ಒಳಗಡೆ ಬಂದ್ರೆ ಇಲ್ಲಿ ಗೇಟ್ ಸಿಗ್ತಾ ಇದೆ. ಗೇಟ್ ಇಂದ ಒಳಗಡೆ ಬಂದ ತಕ್ಷಣ ಸುಂದರವಾದ ಮನೆಯ ವ್ಯೂ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ. ಸೂಪರ್ ಆಗಿದೆ ಅಲ್ಲ. ಒಂದು ಖುಷಿ ಏನು ಅಂತ ಹೇಳಿದ್ರೆ ಮನೆಯ ಫ್ರಂಟ್ ಪೋರ್ಷನ್ ಕಂಪ್ಲೀಟ್ ಆಗಿ ಒಂದು 15-20 ಸೆನ್ಸ್ ಜಾಗದಲ್ಲಿ ಈ ಮನೆ ನಿರ್ಮಾಣ ಆಗಿದೆ ಕಂಪೌಂಡ್ ಒಳಗಡೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ ಅಂಗಳ ಮತ್ತೆ ಜಾಗದ ಸುತ್ತಮುತ್ತ ಎಲ್ಲಾ ಕಡೆನೂ ಇಂಟರ್ಲಾಕ್ ಹಾಕಿದ್ದಾರೆ. ಇಲ್ಲಿ ರೆಡ್ ಅಂಡ್ ಗ್ರೇ ಕಲರ್ ಇಂಟರ್ಲಾಕ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಮನೆಯ ಇಲ್ಲಿ 2 ಕಾರ್ ನಿಲ್ಲಿಸಬಹುದು, ಅಂದ್ರೆ ಇದ್ರ ಒಳಗಡೆ 2 ಕಾರ್ ನಿಲ್ಲಿಸಬಹುದು ಇಲ್ಲಿ ಅಲ್ಲಿ. ಜೊತೆಗೆ ನೋಡಿ ಇಲ್ಲೆಲ್ಲ ಗಾರ್ಡನಿಂಗ್ ಏರಿಯಾ ಮಾಡಿದ್ದಾರೆ. ಈಗ ಇವರು ಮನೆ ಪ್ರಾಪರ್ಟಿ ಸೇಲ್ ಮಾಡೋದು ಅಂತ ಡಿಸೈಡ್ ಮಾಡಿ ಒಂದು 3-4 ತಿಂಗಳಾಯ್ತು. ಅದರಿಂದ ಇದನ್ನ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಇದನ್ನ ಪ್ರಾಪರ್ಟಿ ಸೇಲ್ಗೆ ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಹುಲ್ಲೆಲ್ಲ ಬೆಳೆದಿದೆ. ಇದು ಇಲ್ಲಿ ಕಂಪ್ಲೀಟ್ ಆಗಿ ಗಾರ್ಡನಿಂಗ್ ಏರಿಯಾ. ಅಂಡ್ ಈ ಗಾರ್ಡನಿಂಗ್ ಏರಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ. ನೀರು ನಾವೇನೊಂದು ಗೇಟ್ ಆನ್ ಮಾಡಿದ್ರೆ ಇಡೀ ಗಾರ್ಡನ್ ಇಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ. ಮತ್ತೆ ಮನೆಯ ಈ ಕಡೆ ಕೂಡ ಇಲ್ಲಿ ಕೂಡ ನೋಡಿ ಗಾರ್ಡನ್ ಏರಿಯಾ ಇದೆ. ಗಾರ್ಡನ್ ಏರಿಯಾ ನೀಟಾಗಿ ಕಾಂಪೌಂಡ್ ಎಲ್ಲ ಕಟ್ಟಿ ಕ್ಲೀನ್ ಮಾಡಿದ್ದಾರೆ. ಈಗ ಹುಲ್ಲು ಬೆಳೆದ್ರೆ ಗೊತ್ತಾಗ್ತಾ ಇಲ್ಲ, ಅಲ್ಲೆಲ್ಲ ಸ್ಪ್ರಿಂಕ್ಲರ್ಸ್ ಇದೆ ನೋಡಿ, ಸ್ಪ್ರಿಂಕ್ಲರ್ ಅಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಇದು ಮನೆಯ ಫ್ರಂಟ್ ಪೋರ್ಷನ್. ಮತ್ತೆ ಖುಷಿ ಅಂತ ಹೇಳಿದ್ರೆ 30 ತೆಂಗಿನ ಮರಗಳಿದೆ. 30 ತೆಂಗಿನ ಮರಗಳು. ಪ್ರತಿ ತೆಂಗಿನ ಮರದಲ್ಲೂ ನೋಡಿ ಫುಲ್ ಕಾಯಿ ಬಿಟ್ಟಿದೆ. ಒಳ್ಳೆ ಈಟಲ್ಲಿ ಹಾಕಿ ಸಾಕಿದಂತ ತೆಂಗಿನ ಮರಗಳು ಅಂತ ಕಾಣ್ತದೆ. ಫುಲ್ ಕಾಯಿ ಬಿಟ್ಟಿದೆ. ಇವಾಗ ತೆಂಗಿನಕಾಯಿ ಎಷ್ಟು ರೇಟ್ ಇದೆ ಅಂತ ಗೊತ್ತಾ ನೋಡಿ. ಅದರಲ್ಲೂ ಇದೆ ತುಂಬಾ ಒಂದು ಏನು ಕಾಯಿ ಬಿಟ್ಟಿದೆ ತೆಂಗಿನ ಮರದಲ್ಲಿ. ಸೊ ಇದಿಷ್ಟು ಫ್ರಂಟ್ ಇಂದ ಕಾಣುವಂತ ಮನೆ ವ್ಯೂ. ಮನೆ ನೀವು ನೋಡ್ತಾ ಇದ್ರಿ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿಂದ ತೋರಿಸಿ ಮನೆ ನೋಡಿ. ಮೇಲ್ಗಡೆ ಎಲ್ಲ ಸಕ್ಕತ್ತಾಗಿದೆ ಮನೆ. ಈ ಮನೆ ಬಗ್ಗೆ ನಾನು ಅವತ್ತೇ ಮಾತಾಡಿ ತಿಳ್ಕೊಳ್ತೇನೆ ಏನೆಲ್ಲ ಮನೆ ಒಳಗಡೆ ಎಷ್ಟೆಲ್ಲ ರೂಮ್ಗಳಿದಾವೆ ಏನು. ಇದು ಫ್ರಂಟ್ ಇಂದ ಕಾಣುವಂತ ವ್ಯೂ. ಮತ್ತೆ ಜಾಗ ನೋಡ್ಕೊಂಡು ಬನ್ನಿ. ಇಲ್ಲೆಲ್ಲ ನಲ್ಲಿಗಳು ನೀವು ನೋಡ್ತಾ ಇರ್ಬೋದು. ಅಂದ್ರೆ ನೀವು ಪೈಪ್ ಇಟ್ಕೊಂಡು ಎಲ್ಲ ಏನಾದ್ರು ಚಂಡಿ ಮಾಡಿದ್ರೆ ಹೂವಿನ ಗಿಡಕ್ಕೆ ನೀರು ಇದಾಕಿದ್ರೆ ಮಾಡಬಹುದು. ಎಲ್ಲ ಕಡೆ ಸ್ಪ್ರಿಂಕ್ಲರ್ ಇದೆ, ಎಲ್ಲ ಕಡೆ ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿವರೆಗೂ ರೆಡ್ ಅಂಡ್ ಗ್ರೇ ಕಲರ್ ಇದು ಇಂಟರ್ಲಾಕ್ ಹಾಕಿದ್ದಾರೆ. ಇಲ್ಲಿಂದ ಈ ಕಡೆ ಫುಲ್ ಗ್ರೇ ಕಲರ್ ಇದೆ. ಬಟ್ ಎಲ್ಲ ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಹಾಕಿದಂತ ಮನೆ. ಆ ಕಡೆ ನೋಡಿ ಕಾಂಪೌಂಡ್ ನೋಡಿ ಹೇಗಿದೆ ಅಂತ ಹೇಳಿ. ಇದು ಮನೆಯ ಬ್ಯಾಕ್ ಸೈಡ್ ಕಂಪ್ಲೀಟ್ ಇಲ್ಲಿ ತನಕ ಮನೆ ಬರ್ತದೆ. ಒಂದು 20 ಸೆನ್ಸ್ ಜಾಗ ಇರಬಹುದು ಈ ಮನೆ ಬರುತ್ತದೆ. ಅದೇ ಕಂಪ್ಲೀಟ್ ಇಡೀ ಈ ಮನೆ ಬರುವಂತ ಏರಿಯಾವನ್ನ ಕಂಪೌಂಡ್ ಆಗಿ ಕವರ್ ಮಾಡಿದ್ದಾರೆ. ಮತ್ತೆ ಕಂಪ್ಲೀಟ್ ಎಲ್ಲ ಕಡೆನೂ ಇಂಟರ್ಲಾಕ್ ಇದೆ. ಜೊತೆಗೆ ಇದು ಏನ್ ಹೇಳ್ತಾರೆ ಬಿಸಿ ನೀರು ಕಾಯಿಸುವಂತ ಜಾಗ ಇದೆ. ಇದರಲ್ಲಿ ಬಾತ್ರೂಮ್ ಕೂಡ ಇದೆ, ಮತ್ತೆ ಸ್ಟೋರ್ ರೂಮ್ ಎಲ್ಲ ಇದೆ. ಇದೊಂಥರ ಸ್ಲಾಬ್ ಹಾಕಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬನ್ನಿ ಜಾಗ ಎಷ್ಟಿದೆ ನೋಡಿ ಪ್ರಾಪರ್ಟಿ, ಅದ್ರಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೇನೆ ಬನ್ನಿ. ಬಾಳೆ ಗಿಡಗಳು ಅಲ್ಲೇ ನೆಟ್ಟಿದ್ದಾರೆ. ಮಾವು ಉಂಟು, ಮಾವಿನ ಮರ ಕೆಲವಿದೆ. ಇಲ್ಲಿ ಬಟ್ಟೆ ಒಗೆಯುವಂತ ಕಲ್ಲು ಇದೆಲ್ಲ ಇದೆ ನೋಡಿ. ವಾವ್ ಸೂಪರ್ ಚೆನ್ನಾಗಿದೆ. ಬೇವಿನ ಮರ ನೋಡಿ, 2 ಬೇವಿನ ಮರ ಇದೆ. ಬೇವು ಮಾಡ್ಬೋದು ಅಷ್ಟಿದೆ. ಬೇವಿನ ಎಲೆ ದಟ್ಟವಾಗಿದೆ ಮಾತ್ರ ಬೇವಿನ ಎಲೆ ನೋಡಿ. ಚಿಕ್ಕು ಒಂದು ದೊಡ್ಡ ಚಿಕ್ಕುದು ಮರ ಇದೆ, ಬಹುಶಃ ತುಂಬಾ ಆಗ್ಬಹುದು. ಅಲ್ಲೊಂದು ಚಿಕ್ಕುದು ಮರ ಇದೆ, ಇಲ್ಲಿ ಕೂಡ ಇದೆ ಚಿಕ್ಕು. ಅಲ್ಲಿ ನಿಮಗೆ ದೂರದಲ್ಲಿ ಈ ಒಂದು 2 ಲೈನು ತೆಂಗಿನ ಮರ ಇದೆಲ್ಲ ಅಲ್ಲಿ ಕಾಣ್ತಿದೆ ನೋಡಿ. ಅಲ್ಲಿವರೆಗೆ ಈ ಜಾಗ ಇದೆ ಅಂತೆ. ಅವರು ಅಧಿಕೃತವಾಗಿ ಅವರಿಗೆ ಡಾಕ್ಯುಮೆಂಟ್ ಇರುವಂತಹ ಜಾಗ ಅಂದ್ರೆ ಅವರ ಹೆಸರಿರುವಂತಹ ಜಾಗ 50 ಸೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು 10-15 ಸೆನ್ಸ್ ಜಾಗ ಆ ಕಡೆ ಎಕ್ಸ್ಟ್ರಾ ಇದೆ. ಅದರಿಂದ ಅವರದು ಅದನ್ನ ಲೆಕ್ಕ ಹೇಳ್ತಾರೆ. ಬಟ್ ಈ ಕಂಪೌಂಡ್ ಒಳಗಡೆ ಮತ್ತೆ ಎಲ್ಲ ನೋಡಿ ಬೇರೆ ಸುತ್ತ ಇದೆ ಕಂಪೌಂಡ್ ಇದೆ. ಈ 60-65 ಸೆನ್ಸ್ ಜಾಗಕ್ಕೆ ಕೂಡ ಕಂಪೌಂಡ್ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ತೆಂಗಿನಕಾಯಿ ನೋಡಿ ಒಮ್ಮೆ ಅಲ್ಲಿ ನೋಡಿ ತೆಂಗಿನಕಾಯಿ ಹೇಗಿದೆ ಅಂತ ಹೇಳಿ. ಒಳ್ಳೆ ತೆಂಗಿನ ಮರ, ಎಲ್ಲಾ ತೆಂಗಿನ ಮರದಲ್ಲಿ ಇದೇ ತರ ಫಸಲ್ ಇದೆ ಆಯ್ತಾ. ಚೆನ್ನಾಗಿದೆ ಮನೆ ಮತ್ತು ಪ್ರಾಪರ್ಟಿ. ಮತ್ತೆ ಸ್ಕೀಮ್ ಬಗ್ಗೆ ಎಲ್ಲ ನಾವು ಅವತ್ತನ್ನ ತಿಳ್ಕೊಳ್ಳೋಣ. ಯಾಕೆ ಸ್ಕೀಮ್ ಎಲ್ಲ ತರ ಒಂದು ಮಾಡಿದನ್ನ ಸೇಲ್ ಮಾಡ್ತಿದ್ದಾರೆ ಏನು ಅಂತ ಅವತ್ತನ್ನ ತಿಳ್ಕೊಳ್ಳೋಣ ಬನ್ನಿ. ಬಂದ ತಕ್ಷಣ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ಇದೊಂದು ಕಾಂಪ್ಲೆಕ್ಸ್ ಕೊಟ್ಟು ಇದನ್ನ ಮನೆಗೆ ವ್ಯಾಟ್ಸಪ್ ಅಲ್ಲಿ ಕಳಿಸಿದ್ರು. ಬಟ್ ನಾನು ಇಲ್ಲಿ ಬಂದಿರೋದು ಈ ಮನೆಯನ್ನ ನೋಡಿ. 1,25,00,000 ಬೆಲೆ ಬಾಳುವ ಮನೆಯನ್ನ ಗೆಲ್ಲುವ ಸುವರ್ಣಾವಕಾಶ ಅಂತ. ಸೊ ಮನೆ ಇಲ್ಲದವರು ಕೋಟ್ಯಾಂತರ ಮಂದಿ ಇದ್ದಾರೆ. ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಆಯ್ತು, ಅದಕ್ಕೆ ಬಂದೆ. ಬನ್ನಿ ಮನೆ ಒಳಗಡೆ ವಿಡಿಯೋಸ್ ತೋರಿಸಿದ್ದೇನೆ. ಜೊತೆಗೆ ಇದು ಈ ಸ್ಕೀಮ್ ಏನು ಅನ್ನೋ ಡೀಟೇಲ್ಸ್ ಅನ್ನು ಕೂಡ ಅವರ ಕೇಳಿ ನಾವು ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, ನಾನು ಈ ಮನೆಯನ್ನ ತೋರಿಸಿ ಈಗ ಸ್ಕೀಮ್ ಏನು ಅಂತ ಅವರ ತಿಳ್ಕೊಳ್ಳೋಣ. ಸ್ಕೀಮ್ ತಿಳಿದ ನಂತರ ಕಂಪ್ಲೀಟ್ ಮನೆಯ ಒಳಾಂಗಣ ಯಾವ ರೂಮ್ ಇದೆ, ಎಷ್ಟು ಬೆಡ್ರೂಮ್ ಇದೆ, ಯಾವ ಗೋಡೆಗಳನ್ನು ಯಾವ ತರ ಡಿಸೈನ್ ಮಾಡಿದ್ದಾರೆ, ಎಷ್ಟು ಬಾತ್ರೂಮ್ಗಳಿದಾವೆ, ಎಷ್ಟು ಅಟ್ಯಾಚ್ಡ್ ಬೆಡ್ರೂಮ್ ಜೊತೆಗೆ ಎಷ್ಟು ನಾರ್ಮಲ್ ಬಾತ್ರೂಮ್ ಇದಾವೆ, ಮತ್ತೆ ಈ ಮನೆಯ ಮೇಲಿಂದ ಈ ಮನೆ ಪರಿಸರ ಯಾವ ತರ ಎಲ್ಲ ಸಿಗುತ್ತೆ ಎಲ್ಲಾನು ತೋರಿಸಿ. ಫಸ್ಟ್ ಈ ಸ್ಕೀಮ್ ಬಗ್ಗೆ ಇದೇನು ಅಂತ ಹೇಳಿ ಅವರ ಒಂದು 5 ನಿಮಿಷ ಮಾತಾಡಿ ತಿಳ್ಕೊಳ್ಳೋಣ. ಅದಾದ್ಮೇಲೆ ಈ ಮನೆ ಕಂಪ್ಲೀಟ್ ಆಗಿ ಸುತ್ತಾಡಿಸ್ಕೊಂಡು ಬರ್ತೇನೆ. ಓಕೆನಾ ಬನ್ನಿ. ಎಸ್ ನಮಸ್ತೆ. ಇವತ್ತು ನೀವು ಪ್ರಾಪರ್ಟಿ ಎಲ್ಲ ನೋಡಿದಿರಿ. ನನಗೆ ಈ ಸ್ಕೀಮ್ ಅಂತ ಏನು ಹೇಳ್ತಾರೆ ಇವರು ನಮ್ಮ ಜೊತೆಗೆ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದು ಮತ್ತೆ ನಾನು ಇಲ್ಲಿ ತನಕ ಬರಲಿಕ್ಕೆ ಕಾರಣ ಆಗಿದ್ದು ಈ ಮನೆ ಒಂದೇ, ಮನೆ ಮತ್ತು ಪ್ರಾಪರ್ಟಿ. ಅದು ನನ್ನ ತುಂಬಾ ಸೆಳೆಯಿತು. ಅದು 1,000 ರೂಪಾಯಿ ಹಾಕಿ ಅದೃಷ್ಟಶಾಲಿಗೆ ಈ ಮನೆ ಕಂಪ್ಲೀಟ್ ಬಿಟ್ಟುಕೊಡ್ತೇವೆ ಅಂತ ಹೇಳಿದಾಗ ನನಗೆ ಇದೊಂದು ಅದೃಷ್ಟನೇ ಸರಿ, ಯಾರಾದ್ರೂ ಅದೃಷ್ಟ ಮಾಡಿರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ಬಂದೆ. ಸೊ ಇಲ್ಲಿ ಬಂದಾಗ ಇವ್ರು ಹೇಳ್ತಿದ್ದಾರೆ ಮನೆ ಮಾತ್ರ ಅಲ್ಲ ಸರ್, ತಿಂಗಳಿಗೆ ಒಂದಿಷ್ಟಿಷ್ಟು ಕೊಡ್ತಾರೆ. 100ಕ್ಕೂ ಅಧಿಕ ಗಿಫ್ಟ್ ಗಳನ್ನ ಇಟ್ಟಿದ್ದೀವಿ. ಅದರಲ್ಲಿ ಮಹೇಂದ್ರ ಥಾರ್ ಜೀಪ್ ಇದೆ, ಮತ್ತೆ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಇನ್ನು ಏನೇನೋ ಎಲ್ಲ ತುಂಬಾ ವಿಚಾರಗಳಿದೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಬನ್ನಿ ಅದರ ಬಗ್ಗೆ ಮಾತಾಡ್ಲಿಕ್ಕೆ. ನಮ್ಮ ಈ ಮನೆ ಓನರ್ ಇವರು. ಸೊ ನನಗೆ ಫೋನ್ ಮಾಡಿದವರು, ಬಟ್ ಅವರಿಗೆ ಅಷ್ಟೊಂದು ಮಾತಾಡಕ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವತ್ತು ನಮ್ ಜೊತೆಗೆ ಸರ್, ನಿಮ್ಮ ಹೆಸರು ಏನಂದ್ರೆ? ಕುಟ್ಟಿ ಕುಟ್ಟಿ ಬ್ರದರ್ ಇದ್ದಾರೆ. ಅವರು ಇದರ ಡೀಟೇಲ್ ಎಲ್ಲ ತಿಳಿಸ್ತಾರೆ. ಸರ್ ಏನಿದು ಬಿಗ್ ಟಿಕೆಟ್ ಅಂದ್ರೆ ಏನಿದು? ಬಿಗ್ ಟಿಕೆಟ್ ಅಂತ ಹೇಳಿದ್ರೆ ಕೇವಲ 1,000 ರೂಪಾಯಿ 5 ಡ್ರಾಗಳನ್ನು ಕೊಡುದು. ಅದರಲ್ಲಿ ಈಗ ಆಗಸ್ಟ್ 15ಕ್ಕೆ ಒಂದು ಫ್ರೀ ಡ್ರಾ ಇತ್ತು. ಫ್ರೀ ಡ್ರಾದಲ್ಲಿ 2 ಸ್ಮಾರ್ಟ್ ಫೋನ್ ಮತ್ತು 2 ಗೋಲ್ಡ್ ರಿಂಗ್ ಕೊಟ್ವಿ. ಈ ಮೊನ್ನೆ ಸೆಪ್ಟೆಂಬರ್ 21ಕ್ಕೆ ಮೊನ್ನೆ 21ಕ್ಕೆ 5 ಮಂದಿಗೆ ಗೋಲ್ಡ್ ರಿಂಗ್ ಕೊಟ್ವಿ. ಎಲ್ಲರ ಸಮ್ಮುಖದಲ್ಲಿ ಡ್ರಾ ಆಯ್ತು. ಅದರ ಫೋಟೋಸ್ ಎಲ್ಲ ಉಂಟು, ಬೇಕಾದ್ರೆ ಖಂಡಿತ ಕಳಿಸಬಹುದು. ಫೋಟೋಸ್ ಉಂಟು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದು. ವಿಡಿಯೋಸ್ ಬೇಕಾದ್ರೆ ವಿಡಿಯೋಸ್ ಉಂಟು. ಏನು ಇದೇ ಬರುವ ಅಕ್ಟೋಬರ್ 20 ತಾರೀಕಿಗೆ 5 ಮಂದಿಗೆ ಗೋಲ್ಡ್ ರಿಂಗ್ ಕೊಡ್ತಾ ಇದ್ವಿ. ಅಂದ್ರೆ ನೆಕ್ಸ್ಟ್ ಇನ್ನೊಂದು 20 ತಾರೀಕಿಗೆ. ಅದ ನಂತರ ನವೆಂಬರ್ 16ಕ್ಕೆ 10 ಮಂದಿಗೆ ಗೋಲ್ಡ್ ರಿಂಗ್.
ನವೆಂಬರ್ 16ಕ್ಕೆ. 16ಕ್ಕೆ ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ, ಹೌದು, ನೀವು ಹೌದು, ನೋಡ್ಬೋದು. ಹೌದು, ಹೌದು. ಈ ಮೈನ್ ಡ್ರಾ ನಡೆಯುವಂತದ್ದು ನವೆಂಬರ್ 30ಕ್ಕೆ. ಟೋಟಲ್ Final. ಫೈನಲ್ 108 ಪ್ರೈಸ್ ಇರುವಂತಹ ಹಾ. ಇದು ಕೇವಲ 1000 ರೂಪಾಯಿ. ಹಾ. ಅವೇ ಸೇವಿಂಗ್ಸ್ ಅಂತ ಹೇಳ್ಬೋದು. 1000 ರೂಪಾಯಿಗೆ ನಾವು ಅದಲ್ಲದೆ ಇದರಲ್ಲಿ ಏನು ಸಿಗದವರಿಗೆ ಕೂಡ ನಾವು ಐಟಮ್ಸ್ ಕೊಡ್ತಾ ಇದ್ವಿ. ಇಲ್ಲಿ ನೋಡಿ, ಡಿನ್ನರ್ ಸೆಟ್, ಎಲೆಕ್ಟ್ರಿಕಲ್ ಕಿಟಲ್, ತವಾ ಸೆಟ್, ಬಾಸ್, ಹಾಟ್ ಬಾಕ್ಸ್, ಅದಲ್ಲದೆ ಸ್ಟೈನ್ ಸ್ಟೀಲ್ ಅಂತೇಳಿ ನಾವು ಕೊಡ್ತಾ ಇದ್ವಿ. ಇಷ್ಟ ಐಟಮ್ ಯಾವ್ದು ಬೇಕು ಚಾಯ್ಸ್ ಮಾಡಿ ತಕೊಳ್ಬಹುದು ಅವರಿಗೆ. ಈಗ ಸ್ನೇಹಿತರೆ, 1,000 ರೂಪಾಯಿಗಳನ್ನ ಕಟ್ಟಿ ನೀವು ಈ ಲಕ್ಕಿ ಡ್ರಾ ಏನ್ ಈ ಬಿಗ್ ಟಿಕೆಟ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ, ಈಗ ಏನು ಆಗಸ್ಟ್ಗಿಂತ ಮೊದಲು ಪರ್ಚೇಸ್ ಮಾಡಿದ್ರು, ಸೊ ಅವರು ಇನ್ನು ನವೆಂಬರ್ ವರೆಗೆ ಕಾಯ್ತಾ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ತಿಂಗಳಲ್ಲಿ ಒಂದು ಸಲ ಒಂದು ಡ್ರಾ ಮಾಡ್ತಿದ್ದಾರೆ. ಆಗಸ್ಟ್ ಅಲ್ಲಿ ಆಲ್ರೆಡಿ ಆಯ್ತು. ಆಗಸ್ಟ್ ಅಲ್ಲಿ ಏನ್ ಕೊಟ್ಟಿದ್ರಿ ಸರ್ ನೀವು? ಸ್ಮಾರ್ಟ್ ಫೋನ್ 2. ಓ, 2 ಸ್ಮಾರ್ಟ್ ಫೋನ್ ಗಳನ್ನ ಆಗಸ್ಟ್ ಅಲ್ಲಿ ಕೊಟ್ಟು, 2 ಗೋಲ್ಡ್ ರಿಂಗ್, 2 ಗೋಲ್ಡ್ ರಿಂಗ್ ಕೂಡ ಆಗಸ್ಟ್ ಅಲ್ಲಿ. ಒಟ್ಟು 4 ಜನರನ್ನ ಲಕ್ಕಿ ಡ್ರಾ ಅಂತ ಆಗಸ್ಟ್ ಗಿಂತ ಮೊದಲು ಸೇರಿದವರನ್ನ ಆಯ್ಕೆ ಮಾಡಿ ಇವರು ಆಲ್ರೆಡಿ 2 ಸ್ಮಾರ್ಟ್ ಫೋನು ಮತ್ತೆ 2 ಗೋಲ್ಡ್ ರಿಂಗ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ನಾನು ಫೋಟೋಸ್ ಕೂಡ ಹಾಕ್ತೇನೆ. ಅದೇ ಸೆಪ್ಟೆಂಬರ್ 21ಕ್ಕೆ ಕೂಡ ಕೊಟ್ವಿ. ಹಾಗೇನೆ ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ 21, ಇವತ್ತು ಸೆಪ್ಟೆಂಬರ್ 30, ಬಹುಶಃ 9ರಿಂದ ಮೊದಲು ಬಂದಿದ್ರೆ ಯಾರಿಗಾದ್ರೂ ನಮ್ಮವರಿಗೂ ಸಿಗ್ತಾ ಇತ್ತೇನೋ. ಸೊ ಅಲ್ಲಿ 5 ಗೋಲ್ಡ್ ರಿಂಗ್ ಗಳನ್ನ ಸೆಪ್ಟೆಂಬರ್ ಅಲ್ಲಿ ಕೂಡ 5 ಜನರನ್ನ ಆಯ್ಕೆ ಮಾಡಿದ್ದಾರೆ ಟೋಟಲಿ ಟಿಕೆಟ್ ಅಲ್ಲಿ. ಸೊ ಇನ್ನಿರುವಂತದ್ದು ನೆಕ್ಸ್ಟ್ ಅಂದ್ರೆ ಇನ್ನು 20 ದಿವಸದ ನಂತರ ಅಕ್ಟೋಬರ್ 20ನೇ ತಾರೀಕು ಇನ್ನೊಂದು ಸಲ 5 ಜನರನ್ನ ಆಯ್ಕೆ ಮಾಡ್ತಿದ್ದಾರೆ. ನೀವೀಗ ಇವತ್ತು ಸೇರಿದ್ರೆ ನೆಕ್ಸ್ಟ್ ಅಕ್ಟೋಬರ್ 20ನೇ ತಾರೀಕು ಬರುವಂತ ಲಕ್ಕಿ ಡ್ರಾದಲ್ಲಿ ನಿಮ್ದು ಹೆಸರು ಇರುತ್ತೆ. ಸೊ ನೀವು ಅಲ್ಲೂ ಲಕ್ಕಿ ಮಾಡಿದ್ರೆ ಅವರಿಗೆ ಅಲ್ಲಿ 5 ನಂಬರ್ ಗೋಲ್ಡ್ ರಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ನವೆಂಬರ್ ತಿಂಗಳು ಇದರ ಲಾಸ್ಟ್ ಆಯ್ತು, ಅದರ ನಂತರ ಸೇರಕ್ಕಾಗಲ್ಲ. ಬಟ್ ನವೆಂಬರ್ ಲಾಸ್ಟ್ ಡ್ರಾಗಿಂತ ಮೊದಲು ನವೆಂಬರ್ 16ನೇ ತಾರೀಕು ಕೂಡ 10 ಜನರನ್ನ ನೀವು ಇವತ್ತು ಸೇರಿದ್ರೆ ನಿಮ್ದು ಕೂಡ ಹೆಸರು ಬರುತ್ತೆ. 10 ಜನರನ್ನ ಆಯ್ಕೆ ಮಾಡಿ 10 ಗೋಲ್ಡ್ ರಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಪ್ರೈಸ್ ಅನ್ನೋದು ನವೆಂಬರ್ 30ನೇ ತಾರೀಕು ಮೆಗಾ ಡ್ರಾ. ಈ ಒಂದು 50-60 ಸೆನ್ಸ್ ಜಾಗ, ಈ 30 ತೆಂಗಿನ ಮರ, ಈ ದಾರಿ ಬದಿಯಲ್ಲಿ ಎಲ್ಲಾ ವ್ಯವಸ್ಥೆ, ಜೊತೆಗೆ ಈ ಮನೆಯನ್ನ ಆನ್ ಸ್ಪಾಟ್ ಅಲ್ಲಿ ನಿಮ್ಮ ಹೆಸರಿಗೆ ಬರೆದು ಕೊಡಲಾಗುವುದು. ಯಾವುದೇ ಟರ್ಮ್ಸ್ ಕಂಡೀಷನ್ ಎಲ್ಲ ಮತ್ತೆ ಇಲ್ಲ. ಸೊ ಇವಾಗ ಮಾತ್ರ ಸರ್ ಇದು ಅದಲ್ಲದೆ ಏನು ಅಂತ ಹೇಳಿದ್ರೆ, ಈ ನವೆಂಬರ್ 30ಕ್ಕೆ ಖಾಲಿ ಮನೆ ಮಾತ್ರ ಅಲ್ಲ, ಕಾರು, ಚಿನ್ನ, ಬುಲೆಟ್, ಗೋಲ್ಡ್ ಚೈನ್, ಸ್ಕೂಟರ್ ಈಗ ಬರುತ್ತೆ 108 ಪ್ರೈಸ್ ಇದರೊಟ್ಟಿಗೆನೆ. ಮನೆ ನವೆಂಬರ್ 30ಕ್ಕೆ ಇದು ಎಕ್ಸ್ಟರ್ನಲ್ ನಾವೆಲ್ಲಿದಲ್ಲ, ಇದು ಬೇರೆನೆ ನಾವು ಮಾಡ್ತಾ ಇರೋದು ಫ್ರೀ ಡ್ರಾ. ಈ ಮೈನ್ ಡ್ರಾ ನಡೆಯುವಂತದ್ದು ನವೆಂಬರ್ 30ಕ್ಕೆ. ಅದರಲ್ಲಿ 108 ಪ್ರೈಸ್ ಉಂಟು ಟೋಟಲ್. ಅಂದ್ರೆ 108 ಜನ ಅವಕಾಶ ಉಂಟು. ಈ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ತುಂಬಾ ಕಟ್ಲಿಕ್ಕೆ ಏನಿಲ್ಲ, ಕೇವಲ 1 ಟೈಮ್ ಪೇಮೆಂಟ್ ಮಾತ್ರ. ಕೇವಲ 1000 ರೂಪಾಯಿಗೆ ನಾನು ಹೇಳಿದಾಗ ಕೇವಲ 1000 ರೂಪಾಯಿಗೆ 5 ಡ್ರಾಗಳನ್ನು ನಾವು ಕೊಡುದು. ನಿಮಗೆ ಮನೆ ಈಗ ತುಂಬಾ ಮಂದಿಗೆ ಇರ್ಬೋದು, ದುಡ್ಡು ಕಟ್ಟು ಏನಾಗ್ಬೋದು, ಯಾವುದೇ ಟೆನ್ಷನ್ ಬೇಡ. ನಾಳೆನೇ ಈ ಮನೆ ಬಂದು ನೋಡಿ ಹೋಗ್ಲಿ, ನೋಡಿದ ನಂತರ ಬೇಕಾದ್ರೆ ದುಡ್ಡು ಕಟ್ಲಿ. ನಾವು ಅಷ್ಟು ಪ್ರೂಫ್ ಆಗಿ ಕೊಡ್ತಾ ಇದ್ವಿ. ಮನೆ, ಜಾಗ ಎಲ್ಲ ಬಂದು ನೋಡ್ಬೋದು. ನಮ್ಮ ಆಫೀಸ್ ಕೂಡ ಉಂಟು, ಅಲ್ಲಿ ವರ್ಕ್ ಕೂಡ ಆಗ್ತಾ ಉಂಟು. ಬರ್ಬೋದು, ಜಾಯಿನ್ ಆಗ್ಬೋದು. ಈಗ ತುಂಬಾ ಮಂದಿ ಜಾಯಿನ್ ಆಗ್ತಾ ಇದ್ದಾರೆ ಸರ್. ನಾವೇನಂತ ಹೇಳಿ, ಇಲ್ಲಿ ಸ್ಪೆಷಾಲಿಟಿ ಅಂದ್ರೆ ಈ 1000 ಇಷ್ಟೊಂದು ಕೊಟ್ಟು ಕೂಡ ನಾವು ಇಲ್ಲಿ ಸಿಗದವರಿಗೆ ಕೂಡ ನಾವು ಐಟಮ್ಸ್ ಕೊಡ್ತಾ ಇದ್ವಿ. ಒಂದ್ ನಿಮಿಷ ನೋಡಿ, ನವೆಂಬರ್ 30ನೇ ತಾರೀಕು ಇದರ ಫೈನಲ್ ಮೆಗಾ ಡ್ರಾ ಆಗುವಂತದ್ದು. ಅವತ್ತು ನಾನು ಅನ್ಕೊಂಡೆ ಖಾಲಿ ಮನೆ ಮಾತ್ರ ಅವತ್ತು ಫೈನಲ್ ಅಂತ, ಆದ್ರೆ ಮನೆ ಮಾತ್ರ ಅಲ್ಲ. ಆ ಮೆಗಾ ಡ್ರಾದಲ್ಲಿ ಸರ್ ಒಂದು ಕನ್ಫ್ಯೂಷನ್ ಏನು ಅಂದ್ರೆ, ಈ ಮೆಗಾ ಈಗ ಆಲ್ರೆಡಿ ನೀವು ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಅವರ ಹೆಸರು ಕೂಡ ಇರುತ್ತಾ ನಾಳೆ? ಇರುತ್ತೆ. ಒನ್ಸ್ ಅಗೈನ್ ಎಲ್ಲಾ ಡ್ರಾದಲ್ಲೂ ಕೂಡ ಈಗ ನೆಕ್ಸ್ಟ್ ಗೆ ಯಾರು ಜಾಯಿನ್ ಆಗ್ತಾರೆ, ಈ 15 ಇಂದ ಜಾಯಿನ್ ಆದವ್ರದ್ದು ಕೂಡ ನವೆಂಬರ್ 30ರವರೆಗೂ ಅವರ ನೇಮ್ಸ್ ಇರುತ್ತೆ. ಎಲ್ಲಾ ಡ್ರಾ ಮತ್ತೆ ಸಿಕ್ಕಿದ್ರೆ ಈಗ ಸೆಪ್ಟೆಂಬರ್ 21 ತಾರೀಕಿಗೆ ಇದುಂಟಲ್ಲ, ಮೊನ್ನೆ ಡ್ರಾ ಆದವ್ರು ನೆಕ್ಸ್ಟ್ ಡ್ರಾಗೆ ನಾವು ಅಪ್ಡೇಟ್ ಮಾಡ್ತೀವಿ. ಬಂಪರಿಗೆ ಬರುತ್ತೆ, ಫೈನಲ್ ಗೊತ್ತಾಯ್ತು. ಈಗ ನಿಮಗೆ ಈಗ ನೀವು ಟಿಕೆಟ್ ತಕೊಂಡು ಅಕ್ಟೋಬರ್ 20ನೇ ತಾರೀಕು ನಿಮ್ದೊಂದು ಗೋಲ್ಡ್ ರಿಂಗ್ ಸಿಕ್ಕಿತು ಅಂತ ಇಟ್ಕೊಳ್ಳಿ. ಆದ್ರೂ ನೀವು ನನಗೆ ಇಷ್ಟರಲ್ಲೇ ಆಯ್ತು ಮುಗಿದೋಯ್ತು ಅಂತ ಅಂದ್ಕೋಬೇಡಿ. ನವೆಂಬರ್ 30ರದೇ ಮೇನ್ ಇರುವಂತದ್ದು ಬಂಪರ್ ಡ್ರಾ. ಇಡೀ ಈ ಸ್ಕೀಮ್ ಅಲ್ಲಿ ಎಷ್ಟು ಜನ ಸೇರಿರ್ತಾರೆ, 1000 ಇರ್ಬೋದು, ಲಕ್ಷ ಇರ್ಬೋದು, ಅಷ್ಟು ಟಿಕೆಟ್ ಗಳನ್ನ ರಾಶಿ ಹಾಕೊಂಡು, ಅದು ಇವ್ರು ಹೇಳಿದ್ದಾರೆ ಎಲ್ಲ ಆನ್ಲೈನ್ ಅಲ್ಲಿ ವಿಡಿಯೋ ಪ್ರೂಫ್ ಮುಖಾಂತರ, ಯಾವುದೇ ಚೀಟ್ ಇಲ್ಲ, ಯಾವುದಿಲ್ಲ, ಅಥವಾ ಲೈವ್ ಅಲ್ಲಿ ನೀವು ಬೇಕಾದ್ರೂ ಬಂದು ಇವ್ರು ಏನಾದ್ರು ಚೀಟ್ ಮಾಡ್ತಾರ ನೋಡ್ಕೋಬಹುದು. ಅಲ್ಲಿ ಮುಂದೆ ಬೇಕಾದ್ರೆ ಬಂದು ನಿಲ್ಬಹುದು, ಅವಕಾಶ ಇಲ್ಲೇ ಮನೆ ಎದುರಲ್ಲೇ ಮಾಡುವಂತದ್ದು. ಸೊ ಅವತ್ತು ಖಾಲಿ ಮನೆ ಒಂದು ಮಾತ್ರ ಅಲ್ವಂತೆ, 108 ಭರ್ಜರಿ ಬಹುಮಾನ ಇದೆ ಅಂತ. ಮನೆ ಜೊತೆಗೆ ಭರ್ಜರಿ ಬಹುಮಾನ ನೀವಿಲ್ಲಿ ನೋಡ್ತಾ ಇರ್ಬೋದು. 5 ಪವನ್ ಗೋಲ್ಡ್ ನೆಕ್ಲೆಸ್ ಇದೆ, ಜೊತೆಗೆ ನೋಡಿ ಮಹೇಂದ್ರ ಥಾರ್ ಗಾಡಿ ಇದೆ ಫಸ್ಟ್ ಪ್ರೈಸ್. ಅಂದ್ರೆ ಮನೆ ಬಂಪರ್ ಡ್ರಾ. ಮನೆ ಸಿಗದೆ ಇದ್ರೆ ನೆಕ್ಸ್ಟ್ ಡ್ರಾದಲ್ಲಿ
ಫಸ್ಟ್ ಪ್ರೈಸ್ ಥಾರ್ ಇದೆ, ಸೆಕೆಂಡ್ ಪ್ರೈಸ್ 5 ಪವನ್ ಬಂಗಾರ ಇದೆ, ಥರ್ಡ್ ಪ್ರೈಸ್ ಇಲ್ಲಿ ರಾಯಲ್ ಎನ್ಫೀಲ್ಡ್ ಇದೆ. ಇದೇ ತರದ 108 ಬಹುಮಾನಗಳು ಅವತ್ತು ಬಂಪರ್ ಡ್ರಾದಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ಹೇಳಿ. ಇನ್ಕ್ಲೂಡೆಡ್ ಆಗಿರುವಂತದ್ದು ಈ ಮನೆ ಸೇರಿ 108 ಭರ್ಜರಿ ಪ್ರೈಸ್. ಹಾಗಂತ ಹೇಳಿದ್ರೆ ಈಗ 1000 ಕಟ್ಟೋದು ಏನಿಲ್ಲ, 1000 ರೂಪಾಯಿ. ನಾಳೆ ಜಾಯಿನ್ ಆಗೋರು ಸರ್ ನೀವು ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಕೊಡ್ತೀರಾ, ನಾಳೆನೆ ಅವ್ರು ಜಾಯಿನ್ ಆಗ್ತಾರೆ. ಅವ್ರನ್ನ ನಾವ್ ಏನ್ ಮಾಡ್ತೀವಿ, ಅವ್ರಿಗೆ ಏನು ಕಾಯಿನ್ಸ್ ಇದು ಫೋಟೋ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗತ್ತೆ. ಆಗಲೇ ಏನ್ ಮಾಡ್ತೀವಿ, ಅವ್ರನ್ನ ಗ್ರೂಪ್ ಗೆ ಎಲ್ಲ ಆಡ್ ಮಾಡ್ತೀವಿ. ಆಗಲೇ ಕಾಲ್ ಹೋಗುತ್ತೆ, ಆಫೀಸ್ ಇಂದೆಲ್ಲ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಗೆ ಅಂತ ಹೇಳಿದ್ರೆ ಡೈರೆಕ್ಟ್ 20ಕ್ಕೆ ಇದೇ ಬರುವ ಅಕ್ಟೋಬರ್ 20ಕ್ಕೆ ಅವರಿಗೆ ಫಸ್ಟ್ ಡ್ರಾ ಸಿಗುತ್ತೆ. ಏನು ಸೇರೋರಿಗೆ ಟೋಟಲ್ 3 ಡ್ರಾಗಳನ್ನು 3 ಡ್ರಾ ಅಕ್ಟೋಬರ್ 20, ನವೆಂಬರ್ 16. ಮೈನ್ ಡ್ರಾ ಅಂತ ಹೇಳಿದ್ರೆ ನವೆಂಬರ್ 30. ಎಲ್ಲರೂ ಕಟ್ಟುದು ಮನೆಗಾಗಿ. ನಾವು ಇದು ಎಕ್ಸ್ಟರ್ನಲ್ ಕೊಡುವಂತದ್ದು ಯಾವುದು, ಈ ಅಕ್ಟೋಬರ್ 20 ಮತ್ತು ನವೆಂಬರ್ ಮಾತ್ರ. ಆ ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ 5 ಗೋಲ್ಡ್ ರಿಂಗ್ ಕೊಡ್ತಾ ಇದ್ವಿ ಅಕ್ಟೋಬರ್ 20ಕ್ಕೆ. ನಿಮಗೆ ಗೊತ್ತಿರ್ಬೋದು ಸರ್, ಈಗ ಇದು ಚಿನ್ನದ ರೇಟ್ ಹೇಗೆ ಉಂಟು. ಒಂದು ಗೋಲ್ಡ್ ರಿಂಗ್ ಕೇವಲ 1000 ರೂಪಾಯಿ ಕಟ್ಟೋದು, 10,000 ಲಾಭ ಅಲ್ಲಿ ಇನ್ಕಮ್. ಹೌದಾ ಅಲ್ಲ, ಒಂದು ಚಿನ್ನ ಸಿಕ್ಕಿದಾಗ. ಹಾಗೆ 20ಕ್ಕೆ ಜಾಯಿನ್ ಆಗ್ಲಿ, ನವೆಂಬರ್ 16ಕ್ಕೆ ಜಾಯಿನ್ ಆಗ್ಲಿ, ಏನೇ ಇಶ್ಯೂ ಇದ್ರು ಆನರ್ ನಮ್ಮೊಟ್ಟಿಗಿದ್ದಾರೆ, ಒಂದು ಆಫೀಸ್ ಅಲ್ಲಿ ಇದ್ವಿ, ಎಲ್ಲ ಅವ್ರು ನೋಡ್ಕೊಳ್ತಾರೆ. ಎನಿ ಇಶ್ಯೂಸ್ ಆದ್ರೂ ಕೂಡ ನಾವಲ್ಲಿ ಇರುತ್ತೆ. ಆದಷ್ಟು ಬೇಗ ಯಾರೆಲ್ಲ ಜಾಯಿನ್ ಆಗ್ತಾರೆ ಈ ವಿಡಿಯೋ ಮುಖಾಂತರ ಜಾಯಿನ್ ಆಗ್ಲಿ ಹೇಳ್ತಾ ಇದ್ವಿ. ಜೊತೆಗೆ ನೋಡಿ, ಈಗ ನೀವು 1,000 ರೂಪಾಯಿ ಕಟ್ಟಿ ಒಂದು ಟಿಕೆಟ್ ತಕೊಂಡಿದ್ದೀರಿ, ಜಾಯಿನ್ ಆಗಿದ್ದೀರಿ, ರಿಜಿಸ್ಟ್ರೇಷನ್ ಎಲ್ಲ ಅಫಿಷಿಯಲ್ ಆಗಿ ನಡೆಯುತ್ತೆ. ಅವ್ರ ಆಫೀಸ್ ಇಂದ ಅಧಿಕೃತ ಕಾಲ್ ಬರುತ್ತೆ, ನಿಮ್ಮನ್ನು ಗ್ರೂಪಿಗೆ ಜಾಯಿನ್ ಮಾಡ್ತಾರೆ. ನೀವು ಇವತ್ತು ಸೇರಿದರೆ ಇವತ್ತಿಂದ ನಡೆಯುವ ಅಷ್ಟು ಪ್ರಕ್ರಿಯೆಗಳು ನಿಮ್ಮ ಕಣ್ಣ ಮುಂದೆನೆ ನಡೆಯುತ್ತೆ. ಅಲ್ಲಿ ಯಾವುದೇ ಹೈಡ್ ಆಗಿ ನಡೆಯೋದಿಲ್ಲ, ಬೆನ್ನ ಹಿಂದೆ ಇನ್ನೊಂದು ಅವರದೇನೋ ಮಾಡ್ಕೊಳ್ಳೋದಿಲ್ಲ, ಏನು ಎಲ್ಲ ಪಾರದರ್ಶಕವಾಗಿ ಲೈವ್ ಅಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ, ಆಯ್ತಪ್ಪ ಈಗ ನವೆಂಬರ್ 30 ತಾರೀಕಿಗೂ ನಿಮ್ಗೆ ಯಾವುದೇ ಬಹುಮಾನ ಯಾರಿಗೊಬ್ಬರಿಗೂ ಬರಲಿಲ್ಲ, ಸರಿ ನನ್ನ 1,000 ಹೋಯ್ತಲ್ಲ ಅಂತ ಬೇಜಾರೇ ಇಲ್ಲ. ಯಾಕೆಂತ ಹೇಳಿದ್ರೆ ಸೇರಿದ ಪ್ರತಿಯೊಬ್ಬರಿಗೂ ಡೆಫಿನೆಟ್ಲಿ ಬಹುಮಾನಗಳಿದೆ. ಇಲ್ಲಿ ನೋಡಿ, ಡಿನ್ನರ್ ಸೆಟ್ ಸಿಗದವರಿಗೆ ಈ 1000 ರೂಪಾಯಿ ಕಟ್ಟಿದಂತ ಆ ಮೊತ್ತದಲ್ಲಿ ಒಂದು ಐಟಮ್ ನಾವು ಕೊಡ್ತಾ ಇದ್ವಿ. ಡಿನ್ನರ್ ಸೆಟ್, ಎಲೆಕ್ಟ್ರಿಕಲ್ ಕಿಟ್ ಅಲ್ಲಿ ತವಾ ಸೆಟ್, ಅಯನ್ ಬಾಕ್ಸ್, ಹಾಟ್ ಬಾಕ್ಸ್, ಅದಲ್ಲೇ ಸ್ಟೈಲ್ ಸ್ಟೀಲ್ ಅಂತ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಹೌದು, ಗೊತ್ತಾಯ್ತು ಸರ್. ಸೊ ಸರ್, ಇದು ಈಗ ಹೇಗೆ ನೀವು ಇದಕ್ಕೀಗ ಯಾರೋ ಜಾಯಿನ್ ಆಗ್ತಾರೆ, ಎಲ್ಲೋ ಈಗ ಬಿಜಾಪುರದಿಂದ ನೋಡ್ತಾ ಇರ್ತಾರೆ ನಮ್ ಲೈವ್, ಅಥವಾ ಇನ್ನೆಲ್ಲೋ ಫಾರಿನ್ ಅಲ್ಲಿ ಕೂತು ನೋಡ್ತಾ ಇರ್ತಾರೆ. ಸೊ ಅವ್ರು ಹೇಗೆ ಇದಕ್ಕೆ ಜಾಯಿನ್ ಆಗೋದು, ಹೇಗೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಮುಖಾಂತರ. ಈಗ ವಾಟ್ಸ್ಆಪ್ ಅಲ್ಲಿ ಏನ್ ಮಾಡ್ಲಿ, ಅವ್ರ ನೇಮ್, ಅಡ್ರೆಸ್ ನಮಗೆ ಹಾಗೆ ಗೊತ್ತಾಗುತ್ತೆ. ನಾವಲ್ಲಿ ಯಾವ್ದು ನೀವೀಗ ಎಲ್ಲಿದೆ ವಾಟ್ಸ್ಆಪ್ ನಂಬರ್? ಇದೇ ನಂಬರ್. ಓಕೆ, ವಾಟ್ಸ್ಆಪ್ ಅಲ್ಲಿ ಅವರು ಇಲ್ಲಿ 4 ನಂಬರ್ ನೀವು ಕೊಟ್ಟಿದ್ದೀರಾ. ಹೌದೌದು. ಇದರಲ್ಲಿ 4ರಲ್ಲೂ ವಾಟ್ಸ್ಆಪ್ ಇದೆಯಾ? ಯಾವ ನಂಬರ್ ಅಲ್ಲಿ ವಾಟ್ಸ್ಆಪ್ ಇದೆ? ವಾಟ್ಸ್ಆಪ್ ಮೈನ್ ಅಲ್ಲಿ 82961974 4ರಲ್ಲೂ ಉಂಟು. 4ರಲ್ಲೂ ವಾಟ್ಸ್ಆಪ್ ಇದೆ. ಈಗ ನಿಮ್ಗೆ ಏನಾದ್ರು ಜಾಯಿನ್ ಆಗ್ಬೇಕು ಅನ್ನೋ ಆಸಕ್ತಿ ಇದ್ರೆ ನೀವು ಆ ವಾಟ್ಸ್ಆಪ್ ಗೆ ನಿಮ್ಮ ಹೆಸರು, ಅಡ್ರೆಸ್, ನಿಮ್ಮ ಅಡ್ರೆಸ್, ನಾನು ಇದಕ್ಕೆ ಜಾಯಿನ್ ಆಗ್ಬೇಕು ಅಂತ ಕಳಿಸಿದ್ರೆ ಸಾಕು. ನಿಮ್ಮ ಸಿಬ್ಬಂದಿಗಳು ಅವರಿಗೆ ನೇಮ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಅಷ್ಟು ಕೊಟ್ಟರೆ ಆಗಲೇ ನಾವ್ ಏನ್ ಮಾಡ್ತೀವಿ, ಅವ್ರಿಗೆ ಕೂಪನ್ ಹೋಗುತ್ತೆ, ಅವರ ಟೋಕನ್ ನಂಬರ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಆಗಲೇ ಜಾಯಿನ್ ಕೂಡ ಅವ್ರು ಹೇಗೆ ಜಾಯಿನ್ ಆಗೋದು? ಸ್ಕ್ಯಾನ್ ಅಲ್ಲಿ ಪೇ ಮಾಡ್ಬೇಕು, ನೀವು ಸ್ಕ್ಯಾನರ್ ಎಲ್ಲ ಇಮಿಡಿಯೇಟ್ ಅವರ ನಂಬರ್, ಟೋಕನ್ ನಂಬರ್ ಎಲ್ಲ ಡೀಟೇಲ್ಸ್ ಅವರಿಗೆ ಹೋಗುತ್ತೆ. ಅದರ ನಂತರ ಏನ್ ಗ್ರೂಪ್ ಮಾಡಿದ್ರೆ ಗ್ರೂಪ್ ಅಲ್ಲಿ ಇರುತ್ತೆ. ಎನಿ ಅಪ್ಡೇಟ್ಸ್ ಇದ್ರು ಗ್ರೂಪ್ ಅಲ್ಲಿ ನಾವು ಹಾಕ್ತಾ ಇರ್ತೀವಿ. ಡೈಲಿ ಅಪ್ಡೇಟ್ ಹೋಗ್ತಾ ಇರುತ್ತೆ, ಪೋಸ್ಟರ್ಸ್ ಹೋಗ್ತಾ ಇದ್ವಿ. ಈಗ ನಮಗೆ ಗ್ರೂಪ್ ಉಂಟು, ಕಸ್ಟಮರಿಗೆ ಅಂತ ಹೇಳಿ ಒಂದು ಸಪರೇಟ್ ಆಗಿರುವಂತ ಗ್ರೂಪ್ ಉಂಟು. ಅದೆಲ್ಲ ಇನ್ಸ್ಟಾದಲ್ಲೂ ಕೂಡ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಆಗಲೇ ನಾವು ಅವರನ್ನು ಗ್ರೂಪ್ ಗೆ ಆಡ್ ಮಾಡಿದ್ವಿ. ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ಏನಿ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ ಅದರಲ್ಲಿ. ನೆಕ್ಸ್ಟ್ ಡ್ರಾದ ಡೀಟೇಲ್ಸ್, ಮೊನ್ನೆದು ವಿನ್ನರ್ಸ್ ಇದು ಫೋಟೋಸ್, ಪೋಸ್ಟರ್ಸ್ ಎಲ್ಲ ಅದರಲ್ಲಿ. ಯಾರಿಗೆ ಏನೇ ಡೌಟ್ ಇದ್ರು ಬರ್ಬೋದು, ನಿಮ್ಗೆ ಕರೆ ಮಾಡಿ ನೇರವಾಗಿ ಆಫೀಸಿಗೆ ಬಂದು ನಿಮ್ಗೆ ಕನ್ಫರ್ಮ್ ಮಾಡ್ಕೊಳ್ಬಹುದು. ಅಥವಾ ಮನೆ ಏನಾದ್ರು ನೋಡಿಯೇ ನಾನು ಜಾಯಿನ್ ಆಗ್ತೀನಿ ಅಂತ ಇದ್ರೆ ನೇರವಾಗಿ ನಾನು ಅವಾಗಲೇ ಹೇಳಿದೆ, ವಿಟ್ಲದಿಂದ ಇಲ್ಲಿಗೆ ಒಂದು 4 ಕಿಲೋಮೀಟರ್, 3.5 ಕಿಲೋಮೀಟರ್ ಇರೋದು. ಉಕ್ಕುಡ ಕ್ರಾಸ್ ಹತ್ರ ಬಂದು ಕನ್ಯಾನ ರಸ್ತೆಯಲ್ಲಿ ಒಂದು 1/2-3/4 ಕಿಲೋಮೀಟರ್ ಮುಂದೆ ಬಂದು ಶಾಲೆ ಆದ ತಕ್ಷಣ ವೆರಿ ನೆಕ್ಸ್ಟ್ ಲೆಫ್ಟ್ ಗೆ ತಗೊಂಡ್ರೆ ಇದೇ ರಸ್ತೆಯಲ್ಲಿ ಬರುತ್ತೆ. ನೀವು ಇಲ್ಲಿ ಬರುವಾಗ ಈ ಮನೆ ನೀವು ಈ ವಿಡಿಯೋದಲ್ಲಿ ನೋಡಿದಿರಲ್ಲ, ಈ ಮನೆ ತುಂಬಾ ರೋಡಿಗೆ ಎದ್ದು ಕಾಣೋ ತರದ್ದು. ಇಲ್ಲಿ ಬಂದು ಕನ್ಫರ್ಮ್ ಮಾಡ್ಕೊಂಡು ಕೂಡ ನಿಮಗೆ ನೋಡ್ಕೋಬಹುದು. ಆದ್ರೆ ಬರುವಾಗ ಫೋನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಯಾರು ಇಲ್ದಿದ್ರೆ ಮತ್ತೆ ನೀವು ನೋಡಿ ಅವರಿಗೆ ಫೋನ್ ಮಾಡಿ ಬನ್ನಿ, ಅವ್ರು ಯಾರಾದ್ರೊಬ್ರು ಬರ್ತಾರೆ. ಈ ಒಂದು ಕಾನ್ಸೆಪ್ಟ್ ಯಾಕೆ ನಿಮ್ಮ ಮೈಂಡಿಗೆ ಬಂತಂತ, ಈ ತರ ಮಾಡಿ ಮನೆ ಸೇಲ್ ಮಾಡೋಣ ಅಂತ ಹೇಳಿ? ಅವ್ರ ಹತ್ರ ಕೇಳ್ಬೇಕು, ಏನಿದ್ರು ಸರ್ ಹತ್ರ ಕೇಳ್ಬೇಕು. 1,000 ರೂಪಾಯಿ ಕೊಟ್ಟು ಒಂದು ಬಡವರಿಗೆ ಕೂಡ ಮನೆ ಸಿಗುವಂತ ಒಂದು ಆಪ್ಷನ್ ನಮ್ದು ಹೇಗೆ ಅಂತ ಹೇಳಿದ್ರೆ, ಸರ್ ಹೇಳಿದ ಪ್ರಕಾರ, ಅವ್ರು ನನ್ನ ಹತ್ರ ಹೇಳಿದ ಒಂದು ಪ್ರಕಾರ, ಮನೆ ಇಲ್ಲದವರು ತುಂಬಾ ಮಂದಿ ಇದೆ. ಹೌದು, ಮನೆ ಇಲ್ಲದವ್ರು. ನಾನ್ ಕಟ್ಟಿದೀನಿ ಮನೆ, ಯಾರಿಗಾದ್ರೂ ಒಬ್ಬರಿಗೆ ಒಳ್ಳೇದಾದ್ರೂ ಆಗ್ಲಿ, ಅದೆಲ್ಲ ಖಾಲಿ ಒಬ್ಬರಿಗೆ ಮಾತ್ರ ಆದ್ರೆ ಸಾಕಾಗ್ಲಿ. ನಮಗೆ ಖಾಲಿ ಮನೆನೇ ಹಿಡ್ಕೊಳ್ಬೋದಿತ್ತು, ಖಾಲಿ ಮನೆ ಮಾತ್ರ ಡ್ರಾದಲ್ಲಿ. ನಾವು ಟೋಟಲ್ 108 ಪ್ರೈಸ್ ಕೂಡ ಇಡ್ತಾ ಇದ್ವಿ, ಸಿಗದವ್ರಿಗೂ ಕೊಡ್ತಾ ಇದ್ವಿ.
ಒಬ್ಬರಿಗೆ ಮಾತ್ರ ಅಲ್ಲ, ಸಿಗುವಾಗ ಪ್ರತಿಯೊಬ್ಬರಿಗೂ ಕೂಡ ಅದ್ರಲ್ಲಿ ಇದಾಗ್ಬೇಕು ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಇಂದ ಥೀಮ್ ಇಂದ ಮಾಡ್ತೇವೆ. ನಾವು ವರ್ಕಿಂಗ್ ಮಾಡ್ತಾ 1 ವರ್ಷಕ್ಕಿಂತ ಮುಂಚೆನೆ ಇದರ ವರ್ಕ್ ಮಾಡ್ತಾ ಇದ್ವಿ. ವಿ ಹ್ಯಾವ್ ಎ ಪ್ರಾಪರ್ ವರ್ಕಿಂಗ್ ಇನ್ ದ ಬೇಸ್ಡ್ ಅಂತ ಹೇಳ್ತೀವಿ. ನಾವು ವರ್ಕ್ ಮಾಡ್ತಾ ಇದ್ವಿ ಆ ಕಾನ್ಸೆಪ್ಟ್ ಇಟ್ಕೊಂಡು. ನಮ್ಮ ವರ್ಕರ್ಸ್ ಇದ್ದಾರೆ, 4-5 ಸ್ಟಾಫ್ಸ್ ಎಲ್ಲ ಇದ್ದಾರೆ, ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸ್ಟಿಲ್ ವರ್ಕಿಂಗ್ 1 year ಆಯ್ತು. ಅಂದ್ರೆ ಬ್ಯಾಕ್ ಗ್ರೌಂಡ್ ಇಂದ ಅವ್ರು ಸರ್ ಎಲ್ಲ ಅದನ್ನೆಲ್ಲ ಸೆಟ್ ಮಾಡ್ತಾರೆ. ನಾನ್ ಜಸ್ಟ್ ಇವತ್ತು ಮಾತಾಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಅವರದ್ದು ವರ್ಕಿಂಗ್. ನಾನು ಕೂಡ ಹೋಗಿ ನೋಡಿದೀನಿ. ನಾನು ಕಂಟೆಂಟ್ ಮಾಡುವನು, ವಿಡಿಯೋಸ್ ಮಾಡುವನು, ಬ್ಲಾಗ್ ಮಾಡುವನು, ಹಾಗೆ ಅವರೆಲ್ಲ ಅದೇ ಮಾಡುವಂತ. ಸರ್, ನೀವಾಗ ಹೇಳಿದಾಗೆ ಒಂದು 50 ಸೆನ್ಸ್ ಜಾಗ ಅಫಿಷಿಯಲಿ ರೆಕಾರ್ಡ್ ಆದದಿದೆ, ಮತ್ತೊಂದು 10 ಸೆನ್ಸ್ ಜಾಗ ಎಕ್ಸ್ಟ್ರಾ ಇರಬಹುದು. ಕಂಪ್ಲೀಟ್ ಆಗಿ ಈಗ ನೀವು ಆಗ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸರ್, ಸ್ಕೂಲ್ ಇದೆ, ಟೆಂಪಲ್ ಇದೆ, ಮಸ್ಜಿದ್ ಇದೆ, ಎಲ್ಲ ಹತ್ತಿರ ಇರುವಂತದ್ದು. ಒಂದು 5 ನಿಮಿಷ 10 ನಿಮಿಷ ಹೋದ್ರೆ ವಿಟ್ಲ ಟೌನ್ ಸಿಗತ್ತೆ. ಹೌದು, ಮೂಲಭೂತ ವ್ಯವಸ್ಥೆಗಳು ಎಲ್ಲಾನು ಇದೆ. ಸರ್, ನೀರು ಹೇಗೆ? ಬೋರ್ವೆಲ್ ಅದು ಕೊಡ್ತಾ ಇದ್ವಿ ಸರ್. ಅದರಲ್ಲಿ 3.5 ಇಂಚು ನೀರಿದೆ ಅಂತ ಹೇಳ್ತಾ ಇದ್ದಾರೆ ಇವರು, ನಮ್ಮ ಈ ಪ್ರಾಪರ್ಟಿ ಓನರ್. ಸೊ 3.5 ಇಂಚು ನೀರು ಸಿಗುವಂತಹ ಬೋರ್ ಕೂಡ ಇದೆ, ಪಂಪ್ ವ್ಯವಸ್ಥೆ ಎಲ್ಲಾನು ಇದೆ. ಕೃಷಿ ಕರೆಂಟ್ ಇದೆ, ಫ್ರೀ ಕರೆಂಟ್ ಇದೆ. ಅಂದ್ರೆ ಬಂದವರಿಗೆ ಏನು ಕೆಲಸನೇ ಇಲ್ಲ, ಒಂದು ಹುಲ್ಲು ತೆಗೆಸಿದ್ರೆ ಸಾಕಷ್ಟೇ. ವಿದ್ಯುತ್ ಅಂದ್ರೆ ಎಲ್ಲ ಫಿಕ್ಸ್ಡ್ ಆಗಿ ಕೊಡುವ ಮನೆ ವಿಡಿಯೋಗಳು ಕೂಡ ಖಂಡಿತ ನೀವು ನೋಡಿ. ಒಂದು ಯಾರಿಗೋ ಒಬ್ಬರಿಗೆ ಖಂಡಿತ ಸಿಗ್ಬಹುದು. ಮತ್ತೆ ಇನ್ನೊಂದು ನನಗೆ ಖುಷಿ ಆದ್ದು ಅಂತ ಹೇಳಿದ್ರೆ, ಯಾರೊಬ್ಬರು 1,000 ಕಟ್ಟಿ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿ, ಅವರಿಗೆ ಬೇರೆ ಬೇರೆ ಬಹುಮಾನಗಳು ಕೂಡ ಇಟ್ಟಿದ್ದಾರೆ. ಖಂಡಿತ ನಾನು ಜಾಯಿನ್ ಆಗ್ಬೋದಲ್ಲ? ಆಲ್ರೆಡಿ ಮನೆ ಇದ್ದವರಿಗೆ ಇಲ್ಲ ಅಂತ ಹೇಳೋದ್ರಿಂದ ಲಕ್ ಸರ್, ವಿತ್ ಲಕ್ ಅಲ್ಲಿ ಅಲ್ಲ ಅಲ್ಲ, ಯಾರಿಗುಂಟು ಅದೃಷ್ಟ. ಡೆಫಿನೆಟ್ಲಿ ನಾನು ಇದನ್ನ ನೋಡಿದ ಮೇಲೆ ನನ್ಗೊಂದು ಜಾಯಿನ್ ಆಗೋಣ ಅಂತ ಒಂದು ಆಪ್ಲಿ ಮನಸ್ಸಾಗಿದೆ. ಖಂಡಿತ ಜಾಯಿನ್ ಆಗ್ತೇನೆ. ಯಾರ ಅದೃಷ್ಟ ಹೇಗುಂಟು ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲ ನಮ್ಗೆ, ಯಾಕಂದ್ರೆ ಇಷ್ಟು ದೊಡ್ಡ ಮನೆಯಲ್ಲಿ ಸ್ಟುಡಿಯೋ ಇದೆ, ಎಲ್ಲಾನು ಮಾಡಬಹುದು. ಹೌದೌದೌದು, ಆತರ ಇದೆ. ಸೊ ನನಗೆ ಇಲ್ಲಿ ಬಂದ ನಂತರ ಅನಿಸಿದ್ದು ಖಂಡಿತವಾಗಿಯೂ ಇದೊಂದು, ನನ್ಗೆ ಇವರು ಫೋನ್ ಮಾಡಿದ್ರು, ಕಳೆದ 1 ವಾರದಿಂದ ಫೋನ್ ಮಾಡ್ತಾರೆ. ಸರಿ, ನಾನ್ ತುಂಬಾ ಅಳುಕು ಮಾಡಿದೆ. ಯಾಕಂತ ಹೇಳಿದ್ರೆ ಸ್ಕೀಮ್ಗಳು ತುಂಬಾ ಬರುತ್ತೆ, ಎಲ್ಲಾದ್ರೂ ಫ್ರಾಡ್ ಆದ್ರೆ ಇನ್ನೊಂದು. ಮತ್ತೆ ಅದಕ್ಕೆ ನಾನು ಹೇಳಿದೆ, ಸರ್ ನಾನ್ ಸ್ಪಾಟ್ಗೆ ಬರ್ಬೇಕು, ಬಂದೆಲ್ಲ ನೋಡ್ಕೋಬೇಕು, ಮತ್ತೆ ನಿಮ್ಮಲ್ಲಿ ನಾನು ಮಾತಾಡ್ಬೇಕು. ನನಗೆ ಕನ್ಫರ್ಮ್ ಅಂತ ಅನಿಸಿದ್ರೆ ಮಾತ್ರ ನಾನ್ ನನ್ನ ಜನರ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದೆ. ಯಾಕಂದ್ರೆ ಇಂಥ ತುಂಬಾ ನನ್ಗೆ ಬರುತ್ತೆ, ನಾನು ತಗೊಳ್ಳೋದಿಲ್ಲ, ಮಾಡೋದಿಲ್ಲ. ಬಟ್ ಇಲ್ಲಿ ಬಂದ ನಂತರ ನನಗೆ ತುಂಬಾ ಜೆನ್ವಿನ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವರು ನನಗೆ ನೇರವಾಗಿ, ಇವರು ಈ ಪ್ರಾಪರ್ಟಿ ಓನರ್, ಇವರು ನನಗೆ ಮಾತಾಡೋಕ್ ಸಿಕ್ಕಿದ್ರು. ಜೊತೆಗೆ ಈ ಪರಿಸರ ಇದೆಲ್ಲ ನೋಡುವಾಗ ವರ್ತ್ ಏನ್, ಇವರು 1,25,00,000 ಬೆಲೆ ಬಾಳುವ ಮನೆ ಅಂತ ಹೇಳಿದ್ರೆ ನಿಜವಾಗ್ಲೂ 1,25,00,000 ಬೆಲೆ ಬಾಳುತ್ತದೆ. ಬಹಳ ದೊಡ್ಡದಾದ ಮನೆ, ಮತ್ತೆ ಎಲ್ಲಾ ಮೂಲಭೂತ ವ್ಯವಸ್ಥೆಗಳು ಕೂಡ ಇದೆ. ಸೊ ನಾವೊಂದು ಅದೃಷ್ಟ ಪರೀಕ್ಷೆ ಮಾಡ್ಕೋಬಹುದಲ್ವಾ? ಒಂದು ಸಲಕ್ಕೆ ಕುಚೇಲ ಕೂಡ ಕುಬೇರ ಆಗ್ಬೋದು ಅಂತ ಒಂದು ನಮ್ಗೆ ಹೇಳಕ್ ಆಗಲ್ಲ. ಅದೃಷ್ಟ. ನಾವೀಗ ಕುಚೇಲರ ತರ ಬಾಡಿಗೆ ಮನೇಲಿ ಇದ್ದೇವೆ, ಇವು 1,000 ದೊಡ್ಡದು ಅಂತ ಅನಿಸ್ಬೋದು. ಬಟ್ ಸಡನ್ ಆಗಿ ನಮ್ಮ ಅದೃಷ್ಟ ಏನಾದ್ರೂ ಬದಲಾಗಬಾರ್ದು ಅಂತ ಏನು ಇಲ್ವಲ್ಲ. ಒಂದು ಪ್ರಯತ್ನ ಮಾಡಿ ನೋಡೋಣ. ಹೋಗುವಂತದ್ದು ಏನೂ ಇಲ್ಲ, ಯಾಕಂದ್ರೆ ನಾವ್ ಅಲ್ಲಿ ಇಲ್ಲಿ ಟೀ ಕುಡ್ಕೊಂಡೆ 1,000 ರೂಪಾಯಿ ಕಳೆದು ಬಿಡ್ತದೆ, ಲೆಕ್ಕ ಸಿಗೋದಿಲ್ಲ ನಮ್ಗೆ. 1,000 ರೂಪಾಯಿ ನಾವೊಂದು ಬಂಡವಾಳ ಅಂತ ಹಾಕ್ಬಿಡೋಣ, ಅದ್ರಲ್ಲಿ ಕಳ್ಕೊಳ್ಳುವಂತದ್ದು ಏನೂ ಇಲ್ಲ. ಒಂದು 500, ಈಗ ಒಂದು ಐರನ್ ಬಾಕ್ಸ್ ಆದ್ರೂ ನಿಮ್ಗೆ 1,000 ವರ್ತ್ ಇದೆ. ಮತ್ತೆ ಎಲೆಕ್ಟ್ರಿಕ್ ಕೆಟಲ್ ನಿಜವಾಗ್ಲೂ 1,000 ವರ್ತ್ ಇದೆ, ಯಾಕೆ ನಮ್ಮ ಮನೇಲಿ ಇದೆ ಅದು. ಡಿನ್ನರ್ ಸೆಟ್ ಎಲ್ಲಾನು ನಿಮ್ಗೆ ಕಳ್ಕೊಳ್ಳುವಂಥದ್ದು ಏನು ಕಾಣ್ತಾ ಇಲ್ಲ ಸರ್ ನನಗೆ ಇದರಲ್ಲಿ. ಅದರಿಂದಾಗಿ ಖಂಡಿತ ನೀವು ಜಾಯಿನ್ ಆಗ್ಬೋದು. ಈಗ ಮನೆ ವಿಡಿಯೋ ಬನ್ನಿ, ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ತುಂಬಾ ಅಗಲ, 1 ಫೀಟ್ ಅಗಲದಲ್ಲಿ ಒಂದು ಒಳ್ಳೆ ಬಾಗಿಲಿದೆ. ಸೂಪರ್ ಆಗಿದೆ. ನೋಡಿ, 2 ಬಾಗಿಲು ಆಯ್ತಾ, ಆ ಕಡೆಯಿಂದ ಈ ಕಡೆಯಿಂದ. ನೋಡಿ, ಸಖತ್ತಾಗಿದೆ, ತುಂಬಾ ಸೇಫ್ಟಿ ಇದೆ. ಸೊ ಜೊತೆಗೆ ಬನ್ನಿ, ಇಲ್ಲಿ ಒಳಗಡೆ ಬನ್ನಿ. ವಿಶಾಲವಾದಂತ ಒಂದು ಪ್ರಾಂಗಣ. ವಿಶಾಲ ಅಂತ ಹೇಳಿದ್ರೆ ಇಲ್ಲಿ ಮಾತಾಡಿದೆಲ್ಲ ಎಕ್ಕೋ ಹೊಡಿಯುತ್ತೆ, ನಮ್ಮಂತ ಸಿಂಗರ್ಸ್ಗೆಲ್ಲ ಒಳ್ಳೇದು. ಮೇಲೆ ನೋಡಿ ಅಂತ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸಖತ್ತಾಗಿದೆ. ಸೊ ಇದು ಇಲ್ಲಿ ಒಳಗೆ ಬಂದ ತಕ್ಷಣ ನಿಮ್ಗೆ ಸಿಗುವಂತದ್ದು. ಇದೆಲ್ಲ ತುಂಬಾ ನೀಟಾಗಿ ಮಾಡಿದ್ದಾರೆ ನೋಡಿ, ಮೇಲೆ ತನಕ. ಜೊತೆಗೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಗೋಡೆ ಎಲ್ಲ ನೋಡಿ, ಇದು ಯಾವ ತರ ಪೇಂಟಿಂಗ್ ಅಂತ ಹೇಳಿದ್ರೆ ಒಂಥರ ಸ್ಟ್ರಕ್ಚರ್ ಆಗಿದೆ. ಅಲ್ಲಿ ತನಕ ಇದೆ ನೋಡಿ ಗೋಡೆ. ಮತ್ತೆ ಇಲ್ಲಿ ಲೈಟ್ಸ್ ಇರ್ಬೋದು. ಆಮೇಲೆ ಅಲ್ಲಿ ನೋಡಿ ತುಂಬಾ ಹೈಟ್ ಅಲ್ಲಿ ಒಂದು ಇದಾಕಿದ್ದಾರೆ ನೋಡಿ, ಎಂತದ್ದು ಹ್ಯಾಂಗಿಂಗ್ ಲೈಟ್. ಸಖತ್ತಾಗಿದೆ ಮಾತ್ರ, ಆಯ್ತಾ. ಬ್ಯೂಟಿಫುಲ್ ಅಂತ ಆಕಾಶ ನೋಡಿದಾಗ ಅನ್ನಿಸ್ತದೆ ನಮ್ಗೆ. ಕ್ಲೀನ್ ಆಗಿದೆ. ಮತ್ತೆ ಮನೆ ಫುಲ್ ವೈಟ್ ಪೇಂಟ್ ಅನ್ನ ಹೊಡೆದಿದ್ದಾರೆ. ತುಂಬಾ ವೆಲ್ ಪ್ಲಾನ್ಡ್ ಇದು ಏನು ಇಂಟೀರಿಯರ್ ಅಂತ ಹೇಳ್ಬೋದು. ಇದೆಲ್ಲ ಗ್ಲಾಸು ನೋಡಿ, ಇದು ಟ್ರಾನ್ಸ್ಪರೆಂಟ್ ಅಲ್ಲ, ತುಂಬಾ ಥಿಕ್ನೆಸ್ ಇರುವಂತ ಗ್ಲಾಸ್ ನೋಡಿ. ಇದು ತುಂಬಾ ನೀಟಾಗಿ ಮಾಡಿದ್ದಾರೆ. ಬನ್ನಿ ಜಸ್ಟ್ ಒಮ್ಮೆ ಒಳಗಡೆ ಹೋಗೋಣ. ಸೊ ಇಲ್ಲಿ ಬಂದ್ರೆ ವಾವ್,
ವಿಶಾಲವಾದ ಡೈನಿಂಗ್ ಏರಿಯಾ, ವಂಡರ್ಫುಲ್. ಸೂಪರ್ ಆಗಿದೆ ಆಯ್ತಾ, ವಿಶಾಲವಾದ ಡೈನಿಂಗ್ ಏರಿಯಾ. ಅಂಡ್ ಎಂಟ್ರೆನ್ಸ್ ಆಗುವಾಗಲೇ ಇಲ್ಲಿ ನೋಡಿ ಈ ಗೋಡೆಯ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಟ್ರಕ್ಚರ್, ಈ ಕಲರ್ ಕಾಂಬಿನೇಷನ್ ಎಲ್ಲ ಸಖತ್ತಾಗಿದೆ. ಜೊತೆಗೆ ಇದೊಂದು ಆರ್ಟಿಫಿಷಿಯಲ್ ಇಲ್ಲಿ ಪ್ಲಾಂಟ್ ಇಟ್ಟಿದ್ದಾರೆ, ಇದೊಂದು ಇನ್ನೂ ಜಾಸ್ತಿ ಮೆರುಗನ್ನ ಕೊಟ್ಟಿದೆ. ಇಲ್ಲಿ ನೋಡಿ ಲೈಟ್ಸ್ ಹಾಕಿದ್ದಾರೆ, ತುಂಬಾ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ದಾಟಿ ಒಳಗೆ ಬಂದ್ರೆ ಈ ಡೈನಿಂಗ್ ರೂಮು ಸೂಪರ್ ಆಗಿದೆ, ವಿಶಾಲವಾಗಿದೆ ಆಯ್ತಾ. ಡೈನಿಂಗ್ ರೂಮ್ ತುಂಬಾ ವಿಶಾಲವಾಗಿದೆ. ಜೊತೆಗೆ ಮೇಲಿನ ಫ್ಲೋರ್ಗೆ ಹೋಗ್ಲಿಕ್ಕೆ ನೋಡಿ ಇಲ್ಲಿ ಇದು ಮೆಟ್ಟಿಲೆಲ್ಲ ಮಾಡಿದ್ದಾರೆ. ಜೊತೆಗೆ ಸರ್ ಇದು ಬೆಡ್ರೂಮ್ ಅಲ್ಲ, ತುಂಬಾ ಯಾರಿಲ್ಲಲ್ಲ. ಸೊ ಒಮ್ಮೆ ಬೆಡ್ರೂಮ್ ತೋರಿಸಿ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮು ಒಂದು ಹಾಲ್ ತರ ಇದೆ. ಇದು ಬೆಡ್ರೂಮ್ ಅಂತ ಅನಿಸೋದಿಲ್ಲ, ತುಂಬಾ ವಿಶಾಲವಾಗಿದೆ. ಬಹುಶಃ ಒಂದು 18 ಇರ್ಬೋದಾ ಸರ್, ಉದ್ದ ಇರ್ಬೋದ ಏನ. ಇದು ಒಂದು 14 ಅಷ್ಟು ಇರ್ಬೋದು. 2, 4, 6, 8, 10, 12, 12, 1, 2, 3, 4, 5, 6, 7, 8, 12 into 16 ಇದು ಬೆಡ್ರೂಮ್ ಇದೆ. ಜೊತೆಗೆ ಇಲ್ಲಿ ನೋಡಿ ಇದು ಕೂಡ ಎಲ್ಲ ಫರ್ನಿಶ್ಡ್, ಒಳ್ಳೆ ಗಾಳಿ ಬರ್ತಾ ಇದೆ ಬೆಡ್ರೂಮ್ ಒಳಗಡೆ. ನೋಡಿ ಈ ಕಡೆನೂ ಕಿಟಕಿ ಇದೆ, ಜೊತೆಗೆ ಈ ಕಡೆನೂ ದೊಡ್ಡದಾದಂತ ಕಿಟಕಿ ಇದೆ, ಅವಾಗ ನಾವು ನೋಡಿದ್ವಲ್ಲ ಹೊರಗಿಂದ. ಅಂಡ್ ಇದು ಅಟ್ಯಾಚ್ಡ್ ಆಯ್ತಾ. ಇಲ್ಲಿ ನೋಡಿ ಬಾತ್ರೂಮ್ ಎಲ್ಲ ಇಲ್ಲಿ ಇದೆ. ಸೊ ಅಟ್ಯಾಚ್ಡ್ ಇದು. ಸೊ ಇದು ತುಂಬಾ ಚೆನ್ನಾಗಿದೆ ನೋಡಿ. ಮತ್ತೆ ಫರ್ನಿಶ್ಡ್ ಮಾಸ್ಟರ್ ಬೆಡ್ರೂಮ್ ನೋಡಿ, ಇಲ್ಲಿ ನಿಮಗೆ ಕಬಾಟು ಇದೆಲ್ಲ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಎಲ್ಲ ಇದು ಫಿಕ್ಸೆಡ್. ಸೊ ಅದೇ ಫರ್ನಿಶ್ಡ್ ಆಯ್ತಾ ಇದು ಕಂಪ್ಲೀಟ್. ಮತ್ತೆ ಮೇಲ್ಗಡೆ ನೀವು ಅಲ್ಲಿ ನೋಡಿ, ಅಲ್ಲಿ ಒಂದು ಸ್ಟೋರ್ ಏರಿಯಾವನ್ನ ಕೊಟ್ಟಿದ್ದಾರೆ ಇದ್ರ ಈ ಬಾತ್ರೂಮಿನ ಮೇಲ್ಗಡೆ. ಅಲ್ಲಿ ಕೂಡ ತುಂಬಾ ನಿಮಗೆ ಏನಾರ ಐಟಮ್ಸ್ ಎಲ್ಲ ಇಡಬಹುದು. ಬನ್ನಿ, ಇದು ಒಂದು ಬೆಡ್ರೂಮ್. ಜೊತೆ ಇದೇನ್ ಸರ್, ಇದೆಂತ ಅದು ಬೆಡ್ರೂಮ್. ಸೊ ಅದು ಮಾಸ್ಟರ್ ಬೆಡ್ರೂಮ್, ಅದು ಮಾಸ್ಟರ್ ಬೆಡ್ರೂಮ್ ಅಲ್ಲ. ಓಕೆ, ಇನ್ನೊಂದು ಬೆಡ್ರೂಮ್ ಇರೋದು ಅಲ್ಲಿ ಜನ ಇದ್ದಾರೆ, ಅದನ್ನ ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಅದು ಕೂಡ ಇಷ್ಟೇ ದೊಡ್ಡ ಬೆಡ್ರೂಮ್ ಸರ್, ಅಷ್ಟೇ ದೊಡ್ಡದು. ಓಕೆ, ಅಷ್ಟೇ ದೊಡ್ಡ ಇನ್ನೊಂದು ಬೆಡ್ರೂಮ್, ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೇನು ಹೋಗ್ಬೋದಲ್ಲ. ಎಸ್ ನೋಡಿ, ಇದು ಕಿಚನ್ ಇರುವಂತದ್ದು. ಓ ಸೂಪರ್. ಕಿಚನ್ ಒಂಥರ ಚಿಮ್ನಿ ಫಿಕ್ಸೆಡ್ ಸೆಟ್ ನೋಡಿ. ಕಿಚನ್ ಇಲ್ಲಿ ಚಿಮ್ನಿ ಫಿಕ್ಸೆಡ್, ಮತ್ತೆ ಎಲ್ಲ ಇಲ್ಲಿ ಇದಿದೆ, ಏನು ಎಲ್ಲ ಫರ್ನಿಶ್ಡ್ ಆಗಿದೆ. ನೀರಿನ ವ್ಯವಸ್ಥೆ ಅಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಕಿಟಕಿ ಚೆನ್ನಾಗಿ ಬೆಳಕು ಬರುತ್ತೆ. ಇಲ್ಲಿ ಒಂದು ಚಿಕ್ಕ ಸ್ಟೋರ್ ರೂಮ್ ಕೂಡ ಇದೆ ನೋಡಿ. ಇಲ್ಲಿ ಒಂದಷ್ಟು ಐಟಮ್ಸ್ ಗಳನ್ನೆಲ್ಲ ನಿಮ್ಗೆ ಇಡಬಹುದು. ಜೊತೆಗೆ ಇಲ್ಲಿಂದ ಹೊರಗಡೆ ನಾನು ಆವಾಗ ತೋರಿಸಿದೆ ಅಲ್ಲ ನೋಡಿ, ಹೊರಗಡೆ ಬರುವಂತ ದಾರಿ ಇದು ನೋಡಿ. ಅಲ್ಲಿ ಕಾಣ್ತಾ ಇದೆಲ್ಲ ಜಾಗ ಎಲ್ಲ, ಇದು ಹೊರಗಡೆ ಬರುವಂತ ದಾರಿ. ಇಲ್ಲಿ ಕೂಡ ಒಂದು ಸಿಟ್ ಔಟ್, ಇದು ತುಂಬಾ ಪ್ಲೇಸ್ ಇದೆ, ತುಂಬಾ ಚೆನ್ನಾಗಿದೆ. ಬನ್ನಿ, ಇದನ್ನ ಬಿಟ್ರೆ ಸರ್ ಇದೇನು ರೂಮು ಇಲ್ಲ. ಇದು ಬನ್ನಿ. ಸೊ ಇದು ಇನ್ನೊಂದು ಬಾತ್ರೂಮ್ ಇರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ. ತುಂಬಾ ಚಂದವಾಗಿರುವಂತ ಒಂದು ನಾರ್ಮಲ್ ಕಾಮನ್ ಬಾತ್ರೂಮ್ ಅನ್ನ ಇಲ್ಲಿ ಮಾಡಿದ್ದಾರೆ. ಸೊ ಇದು ಕಾಮನ್ ಆಗಿರುವಂತ ಒಂದು ಬಾತ್ರೂಮ್. ಈ ಗ್ರೌಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ ಅಲ್ಲ ಸರ್, 2 ಬೆಡ್ರೂಮ್, ಕಿಚನ್, ಒಂದು ಮಾಸ್ಟರ್ ಬೆಡ್ರೂಮ್, ಇದೆಲ್ಲ ಇದೆ. ಬನ್ನಿ ಮೇಲ್ಗಡೆ ಹೋಗೋಣ. ಅಲ್ಲಿ ನೋಡಿ ಅಂತೆ. ವಾವ್ ವಾವ್, ದೊಡ್ಡ ದೊಡ್ಡ ಪಟೇಲ್ರ ಮನೆಯೆಲ್ಲ ಇದ್ದಾಗೆ ಇದೆ. ಬನ್ನಿ. ಅಂಡ್ ಇದರದ್ದು ಮೆಟ್ಟಿಲು ನೀವು ನೋಡಿ ಈ ವರ್ಕ್ ನೋಡಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಸೇಮ್ ಸ್ಟ್ರಕ್ಚರ್ ಏನಿತ್ತು ಫ್ರಂಟ್ ಅಲ್ಲಿ ಅದನ್ನೇ, ಮತ್ತೆ ಬ್ಲಾಕ್ ಗ್ರಾನೈಟ್ ಅಲ್ಲ ಸರ್ ಇದು ಟೈಲ್ಸ್. ಓಕೆ, ಬ್ಲಾಕ್ ಇದು ಟೈಲ್ಸ್ ಅಲ್ವಾ ಅಂತ, ಇದು ಗ್ರಾನೈಟ್ ಇದ್ದಾಗೆ ಇದೆ ಅದು. ಸೊ ಮಾಡಿದ್ದಾರೆ. ಬನ್ನಿ. ಮತ್ತೆ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಇದು ಸ್ಟೀಲ್ ಇದು ಫ್ರೇಮ್ ಇದೆ ನೋಡಿ, ಸ್ಟೀಲ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇದರ ಮೇಲೆ ಒಂದು ಮರದ್ದು ತುಂಬಾ ಚಂದ ಮಾಡಿದ್ದಾರೆ. ವಾ ಸೂಪರ್, ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎಷ್ಟು ಬೆಡ್ರೂಮ್ ಸರ್? 1 ಬೆಡ್ರೂಮ್. ಓಕೆ, ನೋಡಿ ನೀವು ಇಲ್ಲಿ ಬನ್ನಿ. ಈಗ ನಾವು ಕೆಳಗಡೆಯಿಂದ ಬಂದ ನೋಡಿ, ವಾವ್ ಸೂಪರ್ ಇದೆ ನೋಡಿ. ಅಲ್ಲಿ ಕಾಣ್ತಿದ್ದ ಲೈಟ್ ಇದು ಸೂಪರ್ ಆಗಿದೆ, ವಂಡರ್ಫುಲ್ ಆಯ್ತಾ, ಚೆನ್ನಾಗಿದೆ ಸರ್ ಮನೆ. ಹೌದಾ, ಇದು ಬಾತ್ರೂಮಾ? ಇದು ಕೂಡ ಇಲ್ಲೂ ಒಂದು ಬಾತ್ರೂಮ್ ಇದೆ. ಓಕೆ, ಇಲ್ಲಿ ಓ ಇದು ಓಪನ್ ಏರಿಯಾ. ಬನ್ನಿ ನೋಡಿ ಈ ಕಡೆ, ಇದು ತುಂಬಾ ದೊಡ್ಡದಿದೆ. ವಾವ್, ಅಲ್ಲಿ ತನಕ ಹೋಗ್ಬೋದು ನೋಡಿ. ಸಾಕು ಅಲ್ಲೇ ನಿಲ್, ಇಷ್ಟು ಒಮ್ಮೆ ರೌಂಡ್ ತೋರಿಸಿದ್ರೆ ಸಾಕು ನೋಡಿ.
ತೆಂಗಿನ ಮರದಲ್ಲಿ ಕಾಯಿಗಳು ನೋಡಿ, ಅಲ್ಲಿ ನೋಡಿ ಕಾಣ್ತಾ ಇದೆಯಾ, ಫುಲ್ಲು ಇದೆ. ಆ ಕಡೆ ಎಲ್ಲ ಲೈನಲ್ಲಿ ಮನೆಗಳಿದ್ದಾವೆ ಆಯ್ತಾ. ಇಲ್ಲಿ ನೋಡಿ, ಬನ್ನಿ ಕಾಲು ಒರೆಸಿಗ ಆಯ್ತಾ. ಇದು ಬಾತ್ರೂಮಾ ಸರ್? ಇದು ಇಲ್ಲೊಂದು ಬಾತ್ರೂಮ್ ಇದೆ ನೋಡಿ, ಇಲ್ಲಿ ಏನಿದೆ ಇದು ಒಂದು ಬಾತ್ರೂಮೇ. ಸೊ ಬನ್ನಿ, ಈ ಟಾಪ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾವೀಗ ಬಂದ ಏರಿಯಾ ನೋಡಿ ಅಂತ ಹೇಗಿದೆ ಅಂತ ಹೇಳಿ. ಅಂಡ್ ಇಲ್ಲಿಗೆ ಕೂಡ ಬೆಳಕು ನೀಟಾಗಿ ಬರಬೇಕು ಅಂತ ಹೇಳಿ ಮೇಲ್ಗಡೆ ಯಾವ ತರ ಮಾಡಿದ್ದಾರೆ ನೋಡಿ, ಅಲ್ಲಿ ಮೇಲಿಂದ ನೀಟಾಗಿ ಸನ್ಲೈಟ್ ಬರುತ್ತೆ. ಬನ್ನಿ, ಇಲ್ಲೊಂದು ಬೆಡ್ರೂಮ್ ಇದೆ. ಓ ಸೂಪರ್, ಇದು ಬೆಡ್ರೂಮ್ ಅಂತೂ ಸೂಪರ್ ಆಗಿದೆ. ಎಲ್ಲಾ ಕಡೆ ಕಿಟಕಿ, ಗಾಳಿ, ಬೆಳಕು ಬರ್ತದೆ. ಅಂಡ್ ಇಲ್ಲಿಂದ ರಸ್ತೆ ವ್ಯೂ, ಫ್ರಂಟ್ ಸೈಡು ಎಲ್ಲ ತುಂಬಾ ನೀಟಾಗಿ ಕಾಣುತ್ತದೆ. ಮತ್ತೆ ಇದು ಕೂಡ ಫಿಕ್ಸ್ಡ್ ಸರ್. ಇಲ್ಲಿ ನೋಡಿ ಅಂತೆ ಗೋಡೆಯ ಸ್ಟ್ರಕ್ಚರ್ ನೀವು ನೋಡ್ತಾ ಇರ್ಬೋದು. ಇದು ಎಲ್ಲ ಒಂದು ದೊಡ್ಡ ನಮ್ಮ 5 ಸ್ಟಾರ್ ಹೋಟೆಲ್ ಅಲ್ಲಿ ಎಲ್ಲ ಹೋದ್ರೆ ನಾವು ಈ ತರ ಬೆಡ್ ಅಲ್ಲೆಲ್ಲ ಮಾಡ್ತೇವೆ. ಮತ್ತೆ ಇದು ನೋಡಿ ಗೋಡೆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಮನೆ ಒಳಗಡೆ ಎಲ್ಲ. ವಾವ್, ಬನ್ನಿ ಇಲ್ಲಿಂದ ಈ ಕಡೆ ಬಂದ್ರೆ ಈ ಬೆಡ್ರೂಮ್ ಅಲ್ಲಿ ವಾಸ ಮಾಡೋದು ಕೂಡ ಒಂದು ಇಲ್ಲಿ ನೋಡಿ, ಇದೊಂದು ಸಿಟ್ಔಟ್ ಇದೆ. ಇಲ್ಲಿ ನಿಂತ್ರೆ ನಿಮ್ಗೆ ಇಲ್ಲಿ ಹೊರಗಡೆದ ದೃಶ್ಯ, ತೆಂಗಿನಕಾಯಿ 1-2 ವರ್ಷ ಇಲ್ಲಿಂದಲೇ ಕೊಯ್ಬಹುದು ನಿಮ್ಗೆ. ನೋಡಿ ಇಲ್ಲೇ ಕಾಣ್ತಾ ಇದೆ ಫ್ರಂಟ್ ಇದ್ದು ತೆಂಗಿನಕಾಯಿ, ಸೂಪರ್ ಆಗಿದೆ. ಒಳ್ಳೆ ಏರಿಯಾದಲ್ಲಿ ಮನೆ ಕಟ್ಟಿದ್ದೀರಾ, ಸಖತ್ತಾಗಿದೆ. ಸೊ ಬನ್ನಿ, ಇದಿಷ್ಟು ನಿಮ್ಮನ್ನ ಮನೆಯನ್ನ ಕಂಪ್ಲೀಟ್ ಆಗಿ, ಯಾಕಂತ ಹೇಳಿದ್ರೆ ನಿಮಗೆ ಒಂದು ನಂಬಿಕೆ ಬರ್ಬೇಕು ಇದು ಏನು ಅಂತ. ಸೊ ವಿಡಿಯೋಸ್ ಈಗ ಆಲ್ರೆಡಿ ಮೊದಲು ತೆಗೆದ ವಿಡಿಯೋಸ್ ಕೂಡ ಇದೆ, ಅದನ್ನು ನಾನು ಹಾಕಿರ್ತೀನಿ. ಈ ಮನೆಯ ಕಂಪ್ಲೀಟ್ ಇಡೀ ಮನೆ ನಾವು ಸುತ್ತಾಡಿದೀವಿ. ಹಾಗಿದೆ ಹೀಗಿದೆ ಅಂತೇಳಿ ನಾವು ಇದೇ ಅದೇ ಆಗಂತೆ ಈಗಂತೆ ಹೇಳುವುದಕ್ಕಿಂತ ಎಲ್ಲನ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. 1,000 ರೂಪಾಯಿ ನೀವು ಕೊಟ್ಟು ಈ ಮನೆಯ ನಿಮ್ಮ ಒಂದು ಅದೃಷ್ಟವನ್ನ ನೀವು ಚೆಕ್ ಮಾಡ್ಕೋಬಹುದು. 1,000 ರೂಪಾಯಿ ಕೊಟ್ಟು